ಸಿದ್ದರಾಮ ಇದು ಸಂತನ ಅರಗಿಸಬೇಕಾದರೆ ಮೊದಲು ನಾನು ಸನಿದ್ದನಾಗಿ ನೀನು ಚರಿತ್ರನ ಓದಲೇಬೇಕು. ನನ್ನ ಲಕ್ಷಣದಲ್ಲಿ ನಾನು ಓದ್ಬೇಕನ್ನ ಲೂಟಿ ಮಾಡಿ ನನ್ನ ಕಡುವರಾಗಿ ಕಾಣಿಸಿಕೊಂಡ ನಿನ್ನ ತಮ್ಮ ನನ್ನ ಮುಳ್ಳಿನ ಪಂಜರಕ ಚಿಲುಕಿಸಿ ಕೆಚ್ಚಿ ನೋಡುವ ನಿನ್ನ ಕಣ್ಣಿಗೆ ರಕ್ತ ಕಣ್ಣನ್ನು ಹಾಕಿ ನನ್ನನ್ನು ಹಾಗೆ ಮುಂದೆ ನೋಡಿ ನಿಮ್ಮ ಮಂಗಲಿಗೆ ನಾನು 32 ಗುಂಡು ಹಾಕಿ ನಾನು ಗಂಡುಗಳ ರಾಜಕಾರಣಿ ಮೆರೆಯದಿದ್ದರೆ ನನ್ನ ಹೆಸರು ಎಮ್ಮಲ ಚಕ್ರವರ್ತಿ ಚಂದ್ರೇಗೌಡನೇ ಅಲ್ಲ. ಬರೀ ಬರೀ ಏನ್ ಬರೆಯಕತ್ತೀವೋ ಈ ತಿಂಗಳದ್ದು ಹಣ ಜಮಾ ತೋರಕ್ ಕುಂತೇನ್ರಿ ತನವ್ರ. ಯಾವ ಇಲಾಖೆ ಎಷ್ಟು ಅನ್ನೋದಾದ್ರೆ ಹೇಳು. ಎಲ್ಲ ಇಲಾಖೆರು ಹೊಂದ್ಕೊಂಡಂಗ ಪೊಲೀಸ್ ಇಲಾಖೆರು ಹೊಂದ್ಕೊಂಡ ಬಹಳ ಕಷ್ಟ ಐತ್ರಿ ತನವ್ರ. ಸೀರ್ಬ್ಯಾಡ್ರಿ ಅವನೇ ರೀ ಕತ್ತೆವಾಲ ಕಿರಣ ಕುಮಾರ ಕರೆ ಹಿರಿಯಂಗಿಲ್ಲ ಈ ನಗರ ವಲಯದಲ್ಲಿ ನರಕವಿಕಲಾಗಿ ಕಾರ್ಯನಿರ್ವಹಿಸುವ ಕತ್ತವನ ಯಾರು ಅವನ ಬರ್ಲಕ್ಕ ಹೇಳ. ಆಯ್ತು ಗೌಡ್ರೆ, ಇಡೀ ಕರ್ನಾಟಕ ರೈತರ ಕಣ್ಮರಾಗಿ ಸ್ವಲ್ಪವಾಗಿ ಕೆಲಸ ಮಾಡ್ತಿರುವ ಈ ಬಹುದೂರ ಕರೆ ಹೋದರೆ ಸಾಕು ಮರೆ ಆಚೆಗೆ ನಿಂತು ತಂದಿರುತ್ತಾನೆ ಆ ಹಣದ ಗುಡ್ಡೇಸರನ್ನು. ಸಾಧ್ಯವಿಲ್ಲ ಕರಿಯ, ದಿನಗಳು ಉರುಳಿದಂತೆ ಕಾಲ ತುಂಬಾ ಬದಲಾಗ್ತಾ ಇದೆ. ಅಂದರೆ ಅದು ಆ ಇನ್ಸ್ಪೆಕ್ಟರ್ನ ತಪ್ಪಲ್ಲ, ಜಡ್ಪಿ ಇಂಜಿನಿಯರ್ ಯಶವಂತನ ತಪ್ಪು. ಆತನಿಗೆ ಈತನಿಗೆ ಏನು ಸಂಬಂಧ? ಸಂಬಂಧವಿದೆ. ಅವರೆಲ್ಲ ಬಲಭೀಮನ ಪಾರ್ಟಿಯ ಜನ, ಆಡಳಿತ ಪಕ್ಷದವರೇ ನಮ್ಮ ಪಾರ್ಟಿಯ ಜನ ಅಂತ ಆ ಮೂವರು ಕೂಡಿ ನಿಮ್ಮ ಕತೆ ಮುಗಿಸಲಿಕ್ಕೆ ಹೊರಟಿದ್ದಾರೆ. ನರೇಂದ್ರ ಈ ಮತ್ತು ಸತ್ತವೇ. ಅಷ್ಟೇ ಅಲ್ಲ, ನಿಮ್ಮ MLA ಫಂಡಿನಲ್ಲಿ ನಾನು ಕಟ್ಟಿಸುತ್ತಿರುವ ಸಭಾಭವನದ ಬಿಲ್ಲನ್ನು ಮಾಡುವುದಿಲ್ಲ ಎಂದು ಆ ಯಶವಂತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ನರೇಂದ್ರ, ಇದು ಯಾವ ಆಚರ ಸಂಗತಿ ಹೇಳ್ತೀರಾ? ಯಮನಾಗಿ ನಿಂತಿರುವ ಈ ಹೆಂಪುಲಿ ಚಂದ್ರೇಗೌಡನಿಗೆ ಆ ಕುರಿಮರಿ ಕವಲ ಹಾಕುತ್ತಿದೆ. ಈಗ ಅದು ಕುರಿಮರಿ ಅಲ್ಲ, ಸಿಂಹದ ಮರಿ. ಈ ಟೈಗರ್ ಪಾದಗಳಿಗೆ ಸಿಂಹದ ಮರಿಯಾಗಿ ಕಾಣಿಸಿಕೊಂಡ ಆ ಯಶವಂತ ಬಲ ಭೀಮ ಎಲ್ಲೇ ಇದ್ದರು ಎಳೆದುಕೊಂಡು ಬಂದು ನನ್ನ ಕಾಲಿಗೆ ಹಾಕಿದಾಗ ನಾನಾತ್ಮಕ ಜಾತಿ ಆಯ್ತು ಗೌಡ್ರೆ, ನಿಮ್ಮ ಹರಿಹುರಿಯಾಗಿ ಬದುಕಬೇಕಿತ್ತು. ಅವರಿಬ್ಬರು ಹಿಡಿದು ತಂದು ನಿಮ್ಮ ಕೈ